ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಸ್ಕೂಟರ್ ವಾಸ್ ಬಾಟ್ ಅಟ್ ರುಪೀಸ್ 42,000. ಓಕೆ, ಸೊ ಪ್ರಿನ್ಸಿಪಲ್ ಬಂದ್ಬಿಟ್ಟು ಏನು 42,000. ಓಕೆ, ಇಟ್ಸ್ ವ್ಯಾಲ್ಯೂ ಡಿಪ್ರಿಶಿಯೇಟೆಡ್ ಅಟ್ ದ ರೇಟ್ ಆಫ್ 8%. ಇಲ್ಲಿ ಕೊಟ್ಟಿರೋದು ನೋಡ್ರಿ, ಡಿಪ್ರಿಶಿಯೇಟೆಡ್ ಅಂತಂದ್ರೆ ಏನು, ಕಡಿಮೆ ಆಗ್ತಿದೆ ಅಂದ್ರೆ ಏನು, ಲೆಸ್ ಆಗ್ತಿದೆ. ಎಷ್ಟು? ಅಟ್ ದ ರೇಟ್ ಆಫ್ 8%. ಓಕೆ, ಸೊ ಕಡಿಮೆ ಆಗ್ತಿರೋದ್ರಿಂದ ನಾನೇನ್ ಮಾಡ್ತೀನಿ, ರೇಟ್ ಆಫ್ ಇಂಟ್ರೆಸ್ಟ್ -8% ಅಂತ ಬರ್ಕೊಂತೀನಿ. ಯಾಕಂದ್ರೆ ಡಿಪ್ರಿಶಿಯೇಟ್ ಆಗ್ತಂದ್ರೆ ಕಡಿಮೆ ಆಗ್ತಿದೆ, ಸೊ -8% ಬರ್ಕೊಂತೀನಿ. ಈಗ ಏನ್ ಕೊಟ್ಟಿದ್ದಾನೆ, ಫೈಂಡ್ ಇಟ್ಸ್ ವ್ಯಾಲ್ಯೂ ಆಫ್ಟರ್ 1 ಇಯರ್. ಅಂದ್ರೆ ಟೈಮ್ ಬಂದ್ಬಿಟ್ಟು ಎಷ್ಟು, 1 ಇಯರ್ ಕೊಟ್ಟಿದೆ. ಅಂದ್ರೆ ಎನ್ ವ್ಯಾಲ್ಯೂ 1 ತಗೋಬೇಕು. ಈಗ ನಾನೇನ್ ಕಂಡಿಬೇಕು, ಅಮೌಂಟ್ ಕಂಡಿಬೇಕು. ಓಕೆ, ಸೊ ಈ ಫಾರ್ಮುಲಾ ಏನು, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ R/100 ಹೋಲ್ ಪವರ್ ಎನ್. ಓಕೆ, ಸೊ ಎ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟು 42,000 ಇಂಟು 1 ಪ್ಲಸ್, ಓಕೆ ರೇಟ್ ಏನಿದು ಮೈನಸ್ ಇದೆ, ಡಿಪ್ರಿಸಿಯೇಟ್ ಆಗ್ತದೆ ಮೈನಸ್. ಸೊ ನಾನೇನ್ ಮಾಡ್ತೀನಿ, ಈ ಪ್ಲಸ್ ಪಕ್ಕಕ್ಕೆ ಮೈನಸ್ ಬರಿಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಬೇಕು, -8. ಓಕೆ, -8 ಹೋಲ್ ಡಿವೈಡೆಡ್ ಬೈ 100 ಹೋಲ್ ಪವರ್ ಎನ್ ವ್ಯಾಲ್ಯೂ ಏನು 1. ಓಕೆ, ಈಗ ಅಮೌಂಟ್ ಇಸ್ ಈಕ್ವಲ್ ಟು 42,000 ಇಂಟು 1 ಪ್ಲಸ್ ಇಂಟು ಮೈನಸ್ ಮೈನಸ್ 8/100. ಓಕೆ, ಪವರ್ 1 ಇದ್ರು ಒಂದೇ ಬಿಟ್ರು ಒಂದೇ. ಓಕೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಇದು ಕ್ಯಾನ್ಸಲ್ ಮಾಡಿದ್ರೆ 4 2 ಜಾ, ಓಕೆ 4 25 ಜಾ. ಸೊ ಏನಾಯ್ತು, ಎ ಇಸ್ ಈಕ್ವಲ್ ಟು 42,000 ಇಂಟು, ಓಕೆ ಈಗ 125 ಈ ನಥಿಂಗ್ ಬಟ್ ಇಲ್ಲಿ ಅಂದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ದ್ಬಿಡೋಣ ಬೇಕಿದ್ರೆ, 1/1 ಮೈನಸ್ 2/25. ಓಕೆ, ಈಗ ಎ ಇಸ್ ಈಕ್ವಲ್ ಟು 42,000 ಇಂಟು, ಈಗ 125 ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, 25 ಬರುತ್ತೆ. ಓಕೆ, ಆಮೇಲೆ ಫಸ್ಟ್ ನಂಬರ್ ತಗೊಳ್ರಿ, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಂಡ್ರೆ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು 25 ಬರುತ್ತೆ. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. 25 ಕ್ಯಾನ್ಸಲ್, 2 1 ಜಾ 2. ಓಕೆ, ಈಗ ಎ ಇಸ್ ಈಕ್ವಲ್ ಟು 42,000 ಇಂಟು 23 ಡಿವೈಡೆಡ್ ಬೈ 25. ಈಗ ಕ್ಯಾನ್ಸಲ್ ಮಾಡಿದ್ರೆ 5 5 ಜಾ, ಓಕೆ 5 8 ಜಾ 40. ಎಷ್ಟು ಉಳಿತು, 2 ಉಳಿತು. 5 4 ಜಾ 20. ಓಕೆ, ಆಮೇಲೆ 2 0. ಮತ್ತೆ 5 1 ಜಾ 5 ಎಷ್ಟು ಉಳಿತು, 3 ಉಳಿತು. 34. 5 6 ಜಾ 30. ಓಕೆ, 4 ಉಳಿತು. 5 8 ಜಾ 40 1 0. ಓಕೆ, ಸೊ ಈಗ ಅಮೌಂಟ್ ಬಂದ್ಬಿಟ್ಟೇನು 1680 ಇಂಟು 23. ಸೊ ಇಲ್ಲಿ ಸಪ್ರೇಟ್ ಆಗಿ ಮಲ್ಟಿಪ್ಲೈ ಮಾಡ್ಬಿಡೋಣ. 3 0 0 3 8 ಜಾ 24 3 6 ಜಾ 18 ಪ್ಲಸ್ 2 20 3 1 ಜಾ 3 3 ಪ್ಲಸ್ 2 5. ಈಗ 2 0 0 2 8 ಜಾ 16 2 6 ಜಾ 12 ಪ್ಲಸ್ 1 13 2 1 ಜಾ 2 2 ಪ್ಲಸ್ 1 3. ಸೊ ಏನಾಗುತ್ತೆ 0 4 6 5 ಪ್ಲಸ್ 3 8 3. ಸೊ ಎಷ್ಟಾಯ್ತು, ಅಮೌಂಟ್ ಬಂದ್ಬಿಟ್ಟು 38,640 rupees ಆಯ್ತು. ಓಕೆ, ಸೊ 1 ಇಯರ್ ಆದ್ಮೇಲೆ, ಓಕೆ ಸೊ ಇಟ್ಸ್ ವ್ಯಾಲ್ಯೂ ಆಫ್ಟರ್ 1 ಇಯರ್ ಬಂದ್ಬಿಟ್ಟು 38,640 rupees. ಅಂದ್ರೆ ಅಷ್ಟು ಕಡಿಮೆ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ತಗೊಂಡಾಗ 42,000. ಓಕೆ, 1 ವರ್ಷ ಆದ್ಮೇಲೆ ಗಾಡಿ ಬೆಲೆ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ, ಅದು 42,000 ಇರೋದು ಎಷ್ಟಾಗುತ್ತೆ, 38,640 rupees ಆಗುತ್ತೆ. ಓಕೆ, ಸೊ 38,640 rupees ಆಗುತ್ತೆ. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ನಾನೇ ಕಾಲ್ ಮಾಡ್ಬಿಟ್ಟು ನಾವ್ ಯಾಕೆ ವಾಟ್ಸಪ್ ಗ್ರೂಪ್ ಮಾಡ್ಬೇಕು ಅನ್ಕೊಂಡಿವಿ, ಅದರಿಂದ ನಿಮಗೆ ಏನೆಲ್ಲ ಅಡ್ವಾಂಟೇಜ್ ಆಗುತ್ತೆ, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕಂಪೇರಿಂಗ್ ಕ್ವಾಂಟಿಟೀಸ್ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.